ಇದೀಗ ಶಿಕ್ಷೆ ಪ್ರಕಟ ಆಗಿದೆ. ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ ಪ್ರಜ್ವಲ್ ರೇವಣ್ಣಗೆ. ಅತ್ಯಂತ ಸಂಚಲನಕ್ಕೆ ಕಾರಣ ಆಗಿದ್ದಂತಹ ಪ್ರಕರಣ ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಇದೀಗ ತೀರ್ಪನ್ನ ಪ್ರಕಟಿಸಿದ್ದಾರೆ. ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಿದ್ದಾರೆ. ಎಷ್ಟೇ ಕಡಿಮೆ ಮಾಡಿ ಶಿಕ್ಷೆಯ ಪ್ರಮಾಣ ಅಂತ ಕೇಳ್ಕೊಂಡ್ರು ಕೂಡ ಇಲ್ಲಿ ಅಂತಹ ಒಂದು ಕಡಿಮೆ ಮಾಡುವ ಪ್ರಸಂಗವೇ ಇರಲಿಲ್ಲ. ಕಾರಣ ಮಾಡಿರುವಂತಹ ಹೀನ ಕೃತ್ಯ, ನೀಚ ಕೃತ್ಯ, ಯಾರು ಕೂಡ ಊಹಿಸಲಾರದಂತಹ ಕೃತ್ಯ. ಒಬ್ಬ ಜನಪ್ರತಿನಿಧಿ ಆಗಿದ್ದವ ಯಾವ ರೀತಿಯಾಗಿ ನಡ್ಕೊಳ್ಬೇಕಾಗಿತ್ತು ಅದರ ವಿರುದ್ಧವಾಗಿ ನಡೆದುಕೊಂಡಂತಹ ಪ್ರಕರಣ ಇದು. ಇಡೀ ಸಮಾಜಕ್ಕೆ ಒಂದು ದೊಡ್ಡ ಪಾಠ ಇದು. ಪ್ರತಿಯೊಬ್ಬರಿಗೂ ಪಾಠ, ಜೊತೆಗೆ ಕಾನೂನಿನ ಮೇಲೆ ನಂಬಿಕೆಯನ್ನ ಮತ್ತಷ್ಟು ಹೆಚ್ಚಿಸಿದಂತಹ ಪ್ರಕರಣ ಇದು. ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನ ಇದೀಗ ವಿಧಿಸಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಿದ್ದಾರೆ. 376(2)K ಜೀವಾವಧಿ ಶಿಕ್ಷೆ, 376(2)N. ನಾವು ಸೆಕ್ಷನ್ ಗಳನ್ನ ಕೂಡ ನಿಮ್ಗೆ ಆಗ್ಲೇ ಹೇಳ್ತಾ ಇದ್ವಿ, ಯಾವ್ಯಾವ ಸೆಕ್ಷನ್ ಗಳಲ್ಲಿ ಇವರ ವಿರುದ್ಧ ದೂರು ದಾಖಲಾಗಿತ್ತು. ಇವೆಲ್ಲವೂ ಕೂಡ 10ರಿಂದ ಜೀವಾವಧಿ ಶಿಕ್ಷೆಯವರೆಗೂ ಕೂಡ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡಿರುವಂತಹ ಸೆಕ್ಷನ್ಗಳು ಅಂತ ಹೇಳಿ ಇದೀಗ 376(2)K ಜೀವಾವಧಿ ಶಿಕ್ಷೆ, 376(2)N ಜೀವನ ಪರ್ಯಂತ ಶಿಕ್ಷೆ, 5 ಲಕ್ಷ ದಂಡ, ಜೀವನ ಪರ್ಯಂತ ಸೆರೆವಾಸ. ದೊಡ್ಡ ಮಟ್ಟದ ಇತಿಹಾಸವನ್ನೇ ಸೃಷ್ಟಿ ಮಾಡಿದಂತಹ ಒಂದು ತೀರ್ಪು ಅಂತಾನೆ ಹೇಳಬೇಕಾಗತ್ತೆ. ಶಿಕ್ಷೆಯ ಪ್ರಮಾಣ ಅಂತ ಹೇಳಬೇಕಾಗತ್ತೆ. ಇತಿಹಾಸವನ್ನೇ ಸೇವನ್ನ ಮಾಡಿರೋದು ಅಂತ ಹೇಳಿ ಇದೀಗ ಶಿಕ್ಷೆ ಪ್ರಕಟ ಆಗಿದೆ. ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ ಪ್ರಜ್ವಲ್ ರೇವಣ್ಣಗೆ. ಅತ್ಯಂತ ಸಂಚಲನಕ್ಕೆ ಕಾರಣ ಆಗಿದ್ದಂತಹ ಪ್ರಕರಣ ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಇದೀಗ ತೀರ್ಪನ್ನ ಪ್ರಕಟಿಸಿದ್ದಾರೆ. ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಿದ್ದಾರೆ. ಎಷ್ಟೇ ಕಡಿಮೆ ಮಾಡಿ ಶಿಕ್ಷೆಯ ಪ್ರಮಾಣ ಅಂತ ಕೇಳ್ಕೊಂಡ್ರು ಕೂಡ ಇಲ್ಲಿ ಅಂತಹ ಒಂದು ಕಡಿಮೆ ಮಾಡುವ ಪ್ರಸಂಗವೇ ಇರಲಿಲ್ಲ. ಕಾರಣ ಮಾಡಿರುವಂತಹ ಹೀನ ಕೃತ್ಯ, ನೀಚ ಕೃತ್ಯ, ಯಾರು ಕೂಡ ಊಹಿಸಲಾರದಂತಹ ಕೃತ್ಯ. ಒಬ್ಬ ಜನಪ್ರತಿನಿಧಿ ಆಗಿದ್ದವ ಯಾವ ರೀತಿಯಾಗಿ ನಡ್ಕೊಳ್ಬೇಕಾಗಿತ್ತು ಅದರ ವಿರುದ್ಧವಾಗಿ ನಡೆದುಕೊಂಡಂತಹ ಪ್ರಕರಣ ಇದು. ಇಡೀ ಸಮಾಜಕ್ಕೆ ಒಂದು ದೊಡ್ಡ ಪಾಠ ಇದು. ಪ್ರತಿಯೊಬ್ಬರಿಗೂ ಪಾಠ, ಜೊತೆಗೆ ಕಾನೂನಿನ ಮೇಲೆ ನಂಬಿಕೆಯನ್ನ ಮತ್ತಷ್ಟು ಹೆಚ್ಚಿಸಿದಂತಹ ಪ್ರಕರಣ ಇದು. ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನ ಇದೀಗ ವಿಧಿಸಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಿದ್ದಾರೆ. 376(2)K ಜೀವಾವಧಿ ಶಿಕ್ಷೆ, 376(2)N. ನಾವು ಸೆಕ್ಷನ್ ಗಳನ್ನ ಕೂಡ ನಿಮ್ಗೆ ಆಗ್ಲೇ ಹೇಳ್ತಾ ಇದ್ವಿ, ಯಾವ್ಯಾವ ಸೆಕ್ಷನ್ ಗಳಲ್ಲಿ ಇವರ ವಿರುದ್ಧ ದೂರು ದಾಖಲಾಗಿತ್ತು. ಇವೆಲ್ಲವೂ ಕೂಡ 10ರಿಂದ ಜೀವಾವಧಿ ಶಿಕ್ಷೆಯವರೆಗೂ ಕೂಡ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡಿರುವಂತಹ ಸೆಕ್ಷನ್ಗಳು ಅಂತ ಹೇಳಿ ಇದೀಗ 376(2)K ಜೀವಾವಧಿ ಶಿಕ್ಷೆ, 376(2)N